ಅಲ್ಲ ಕಳ್ಳ ಯಾಕಲ್ಲ 2 ದಿಂಬಿಕ್ಕಿರ್ತಾರೆ ಕಾರೊಳಗೆ, ಏನ್ ಮಲಿಕಂತಾರ ಅದ್ರೊಳಗೆ? ಯಾವಾಗ ಮಿಂಗಲ್ ಆಗ್ತೇ ನೋಡು ಅವಾಗ ಗೊತ್ತಾಗುತ್ತೆ. ಬೇಡ ಬೇಡ ಬೇಡ, ನನಗೆ ದಿಂಬು ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಹಿಂಗೆ ನೆಮ್ಮದಿಯಾಗಿ ಗಾಡಿಲಿ ಓಡಾಡ್ಕೊಂಡಿರ್ತೀನಿ. ಅರ್ಥ ಆಯ್ತು ಅನ್ಸುತ್ತೆ. ನನ್ಗೆ ಅದೇ ಕನ್ಫ್ಯೂಷನ್ ಅಲ್ಲಿ ಇದ್ದೆ, ನಾನು ಯಾಕೆ ಈ ಕಾರೊಳಗೆ ದಿಂಬಿಕ್ತಾರೆ ಅಂತ. ಹೋಗ್ತಾ ಹೋಗ್ತಾ ಗೊತ್ತಾಯ್ತು ನನಗೆ, ಓ ಕಾರೊಳಗೆ ಇದು ಕೆಲಸ ಇದೆಯಾ, ಇದು ಉಂಟಾ ಅಂತ. ಹೆಣ್ಮಗು ನಾನು ಅನ್ಕಂಡೆ ಇದು ಯಾರೋ ಪಕ್ಕ ಲೇಡಿ ಡ್ರೈವರ್ ಅಂತ. ಅವ್ರು ಓಡ್ಸೋ ರೀತಿ ಹಿಂಗೆ ಯಾವಾಗ ಆಡ್ತು ಕಾರು ಸಾಗೋದ ನಾನು ಅಲ್ಲೇನೆ. ಅಯ್ಯೋ ತೆರಿಕೆ ಲೋ ಜೊತೆ ಮಾತಾಡ್ಕೊಂಡು ಸಿಗ್ನಲ್ ಬಿದ್ದೋಯ್ತು. ಹೋಗು, ಸಿಗ್ನಲ್ ಬಿದ್ದೋಗೋದಿರ್ಲಿ, ನಿನ್ನಂತ ನನ್ನ ಮಕ್ಳು ಇದ್ದಿ ಆ ಹುಡುಗಿ ನೋಡಿ ಈ ಹುಡುಗಿ ನೋಡು ಅಂದಿ ನಮ್ ಜೀವನನೇ ಹಾಳು ಮಾಡ್ಬಿಟ್ರಿ ಕಂಡ್ರಲ್ಲ ನೀವು. ಅನ್ಬಾರ್ದು ಹಂಗಂದ್ರೆ ಇಲ್ಲಿಂದ ಉರಿಯುತ್ತೆ. ಡಬ್ಬ ನನ್ನ ಮಕ್ಳು ನೋಡು, ಆ ಹುಡುಗಿ ನೋಡ್ತಾ ಇತ್ತಿನ್ನ ಈ ಹುಡುಗಿ ನೋಡ್ತಾ ಇತ್ತಿನ್ನ ಅಂತ ನೋಡಿ ನಮ್ ಲೈಫ್ ನ ಅರ್ಧ ಊರ್ಬಾಗ್ಲೆ ಮಾಡ್ಬಿಟ್ರಿ. ಎಂತ ಒಳ್ಳೆ ಕಾರ್ ಗೊತ್ತೇನಿಲ್ಲ ಇದು. ಯಾವತ್ತು ಜನಕ್ಕೆ ಚೀಪ್ ಅಂತ ಹೇಳ್ಬಾರ್ದು, ಜನಕ್ಕೆ ಅಫೋರ್ಡಬಲ್ ಅಂತ ಹೇಳ್ಬೇಕು. ಚೀಪ್ ಅಂತ ಅನ್ಬಿಟ್ರೆ ಚೀಪ್ ಅನ್ಸ್ಬಿಟ್ಟೈತೆ ಅವ್ರಿಗೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಇದು ಹೆಂಗಣ ಹಿಂದಗಡೆ ನಿಂದು ಖಾಲಿ ಐತೆ, ಯಾಕೋ ಹೊಸ ಆಟ ಅನ್ನಿಸ್ತೈತೆ. 3-4 ಜನದ ಪ್ರೊಫೈಲ್ ಕೊಡ್ತೀನಿ, ಹಾಕೊಂಡು ಓಡಾಡೋಣ, ಫಾಲೋವರ್ಸ್ ಆಗ್ಲಿ ಅಂತ ಗೊತ್ತಾಗ್ಲಿ ಜನಕ್ಕೆ ನಾವು ಇದೀವಿ ಅಂತ. ಆಗಳ ಯಾರ ಸೌಂಡ್ ಬಾಕ್ಸ್ ಬಿಟ್ಟು ಹೋಗಾರೆ, ಲೇ ಎಲ್ಲ ಎತ್ಕೊಳ್ಳ ಜೇಬಲ್ ಕಳ್ಳ ಎತ್ಕೊಳ್ಳ ಜಲ್ದು. ಇಳಿಲ್ಲ ಏ ಯಾರು ಇಲ್ಲ ಕಂಡು ಇಳಿಲ್ಲ. ಓ ಶಿಟ್ ಬ್ರೋ, ಅಲ್ಲೇ ಇದಾರೆ. ಮಗನೇ ಬೈಸ್ಕೊಂತ ನೀನು.